ಇನ್ನು ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ಖಾತೆಯನ್ನ ಕೊಡೋ ಬಗ್ಗೆ ತೆರೆಮರೆಯಲ್ಲಿಯೇ ಪ್ರಯತ್ನಗಳು ನಡೀತಾ ಇದೆ ಅಂತೇಳಿ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಮೇಲೆ ಹಿಡಿತವನ್ನ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೊಂದಿದ್ದಾರೆ. ಆದರೂ ಕೂಡ ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ಉಸ್ತುವಾರಿ ನೀಡೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಜಿಬಿಎ ಎಲೆಕ್ಷನ್ ವೇಳೆ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಉಸ್ತುವಾರಿಯನ್ನು ತಪ್ಪಿಸೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಯತ್ನಗಳು ನಡೀತಾ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಖಾತೆ ವಿಚಾರವಾಗಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದ್ದಾವೆ, ಈ ವಿದ್ಯಮಾನಗಳಿಂದಾಗಿ ಹಿರಿಯ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರಿಗೆ ಬೇಸರ ಉಂಟಾಗಿರುವಂಥದ್ದು. ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಗದಂತೆ ಪ್ರಯತ್ನವನ್ನ ಮಾಡಲಾಗ್ತಾ ಇರೋದಕ್ಕೆ ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಗದೇ ಇದ್ರೆ ಅಂತರವನ್ನೇ ಕಾಯ್ದುಕೊಳ್ಬೇಕು ಅಂತ ಹೇಳಿ ಅವರು ನಿರ್ಧಾರವನ್ನ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಬೇರೆ ಖಾತೆಯನ್ನ ಪಡೆಯದೆ ದೂರ ಉಳಿಯೋದಕ್ಕೆ ನಿರ್ಧರಿಸಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇರುವಂಥದ್ದು. ಬೇರೆ ಖಾತೆಯನ್ನ ಪಡೆಯದೆ ದೂರ ಉಳಿಯೋದಕ್ಕೆ ರಾಮಲಿಂಗಾರೆಡ್ಡಿ ಅವರು ನಿರ್ಧರಿಸಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೀಗಾಗಿ ಕೊಟ್ಟ ಮಾತಿನಂತೆ ಖಾತೆಯನ್ನ ಕೊಡದೇ ಇದ್ರೆ ಬೇರೆ ಯಾವುದೇ ಖಾತೆಯನ್ನು ಕೂಡ ತಾವು ಹೋಗಿ ಕೇಳಿ ಪಡೆಯದೇ ಇರೋದಕ್ಕೆ ರಾಮಲಿಂಗಾರೆಡ್ಡಿ ಅವರು ಮುಂದಾಗಿದ್ದಾರೆ. ರಾಮಲಿಂಗಾರೆಡ್ಡಿ ಅವರಿಗೆ ನೀಡಿರುವ ವಾಗ್ದಾನವನ್ನ ಈ ಕಾರಣಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಅವರು ಉಳಿಸಿಕೊಳ್ತಾರಾ? ಯಾಕೆ ಅಂದರೆ ಹಿರಿಯ ಸಚಿವರು ಒಂದು ವೇಳೆ ರಾಮಲಿಂಗಾರೆಡ್ಡಿ ಅವರು ಅಂತರವನ್ನು ಕಾಯ್ದುಕೊಂಡ್ರೆ ಅದು ನಾಡಿನ ಜನತೆಗೆ ಸರ್ಕಾರದ ಮಟ್ಟದಲ್ಲಿ, ಪಕ್ಷದಲ್ಲಿ, ಹೈಕಮಾಂಡ್ನ ಮಟ್ಟದಲ್ಲೂ ಕೂಡ ಬೇರೆಯದ್ದೇ ರೀತಿಯ ಸಂದೇಶವನ್ನು ರವಾನಿಸಿದಂತೆ ಆಗತ್ತೆ. ಆಗಲೇ ನಾವು ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರು ಪಂಚಸೂತ್ರಗಳನ್ನು ಡಿ.ಕೆ. ಶಿವಕುಮಾರ್ ಅವರ ಮುಂದಿಟ್ಟು ಅವರಿಗೆ ಒಂದು ಇನ್ಸ್ಟ್ರಕ್ಷನ್ನನ್ನು ಕೊಟ್ಟು ಅಧಿಕಾರವನ್ನು ಸಿದ್ದರಾಮಯ್ಯನವರಿಂದ ಹಸ್ತಾಂತರ ಮಾಡಿಸಿದ್ದು ಅಂತ ಹೇಳಿ, ಅದರಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದುಕೊಂಡು ಎಲ್ಲರನ್ನೂ ಒಟ್ಟಾಗಿ ಒಗ್ಗಟ್ಟಿನಿಂದ ಕರೆದುಕೊಂಡು ಹೋಗಿ ನೀವು ಸರ್ಕಾರವನ್ನು ನಡೆಸಬೇಕು ಅನ್ನುವ ಕಿವಿ ಮಾತನ್ನು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ. ಹಾಗೆಯೇ ಪಕ್ಷದ ಇಮೇಜ್, ಸರ್ಕಾರದ ಇಮೇಜ್ ಡ್ಯಾಮೇಜ್ ಆಗಬಾರ್ದು. ಮುಂದಿನ ದಿನಗಳಲ್ಲಿ ನಾವೇನು ಚುನಾವಣೆಗಳನ್ನು ಎದುರಿಸಬೇಕು, ಜಿಬಿಎ ಎಲೆಕ್ಷನ್ ಇರ್ಬೋದು, ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಿರ್ಬೋದು, ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ 2028ರ ವಿಧಾನಸಭೆ ಚುನಾವಣೆ ಇರ್ಬೋದು, ಈ ಎಲ್ಲ ಚುನಾವಣೆಗಳಲ್ಲೂ ಕೂಡ ಪಕ್ಷಕ್ಕೆ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು, ನೀವು ಇಡುವಂತಹ ಹೆಜ್ಜೆಗಳು, ನಿಮ್ಮ ನಡೆ ಏನಿರುತ್ತೆ ಅದು ಪಕ್ಷಕ್ಕೆ ಅನುಕೂಲಕರವಾಗಿರಬೇಕು. ಸರ್ಕಾರದ ಇಮೇಜನ್ನು ಹೆಚ್ಚಿಸಬೇಕು, ಆ ಮೂಲಕ ಪಕ್ಷದ ಇಮೇಜನ್ನು ಹೆಚ್ಚಿಸಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟೆ ಕಳುಹಿಸಿ ಕೊಟ್ಟಿರುವಂಥದ್ದು ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿರುವಂಥದ್ದು. ಆದರೆ ಆರಂಭದಲ್ಲಿಯೇ ಅದನ್ನು ನಿಭಾಯಿಸುವುದಕ್ಕೆ ಸಾಧ್ಯವಾಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಎನ್ನುವುದು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಗೊತ್ತಿರುವ ವಿಚಾರ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಡಿ.ಕೆ. ಶಿವಕುಮಾರ್ ಅವರಿಗೆ ಈಗೊಂಥರ ಅಡಕತರಿಯಲ್ಲಿ ಸಿಲುಕಿದಂತಹ ಪರಿಸ್ಥಿತಿ, ಅವರಿಗೆ ತೂಗುಗತ್ತಿ ಅವರ ಮೇಲೂ ಕೂಡ ನೇತಾಡ್ತಾ ಇದೆಯಾ? ಬೆಂಗಳೂರು ಉಸ್ತುವಾರಿ ಹೊಣೆಯನ್ನು ಯಾರಿಗೆ ಕೊಡಬೇಕು ಅನ್ನುವ ವಿಚಾರದ ಮೇಲೆ ಹರೀಶ್. ನವೀನ್, ಬಹಳ ಮುಖ್ಯವಾಗಿರುವಂಥದ್ದು ಈಗ ಬೆಂಗಳೂರು ಅಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಈಗ ಟೆನ್ಷನ್ ಎದುರಾದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ನಿನ್ನೆ ಅಷ್ಟೇ ಕೂಡ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಆರಂಭದಲ್ಲೇ ಕೂಡ ಬೆಂಗಳೂರು ಅಭಿವೃದ್ಧಿ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಗೊಂದಲ ಕೂಡ ಸೃಷ್ಟಿ ಆಗ್ತಾ ಇದೆ. ಸಹಜವಾಗಿ ಕೂಡ ಯಾರಿಗೆ ಈ ಖಾತೆ ಅನ್ನುವಂಥದ್ದು ಕೂಡ ಈಗ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಿದೆ. ಸಹಜವಾಗಿ ಉಪಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಉಸ್ತುವಾರಿಯನ್ನು ಕೂಡ ವಹಿಸಿಕೊಂಡಿದ್ರು. ಸೊ ಆದ್ರೆ ಬದಲಾದ ಸನ್ನಿವೇಶದಲ್ಲಿ ಈಗ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಾಗಿ ಆ ಖಾತೆ ಯಾರಿಗೆ ಅನ್ನುವಂತ ಪ್ರಶ್ನೆ ಎದುರಾದಂತ ಸಂದರ್ಭದಲ್ಲಿ ಸಹಜವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಅನ್ನುವಂತ ಮಾತುಗಳು ಕೂಡ ವ್ಯಕ್ತ ಆಗ್ತಾ ಇದ್ವು. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವರು ಕೂಡ ಬೆಂಗಳೂರು ಮೇಲೆ ತಮ್ಮದೇ ಆದಂತಹ ಹಿಡಿತವನ್ನು ಇಟ್ಕೊಂಡಿದ್ದಾರೆ. ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ಸಂಪೂರ್ಣ ಅರಿವನ್ನ ಅವ್ರಿಗಿದೆ. ಯಾವ ದಿಕ್ಕು, ಯಾವ ಜಾಗ, ಯಾವ ಹಿನ್ನೆಲೆ ಏನು ಸಂಪೂರ್ಣ ಬೆಂಗಳೂರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸೊ ರಾಮಲಿಂಗಾರೆಡ್ಡಿ ಅವರಿಗೆ ಸಂಪೂರ್ಣ ಹಿಡಿತ ಇದೆ. ಈ ಹಿನ್ನೆಲೆಯಲ್ಲಿ ಸಹಜವಾಗಿ ಕೂಡ ರಾಮಲಿಂಗಾರೆಡ್ಡಿ ಅವರಿಗೆ ಆ ಖಾತೆ ಹೋಗುತ್ತೆ ಅನ್ನುವಂಥದ್ದು ಕೂಡ ನಿರೀಕ್ಷೆ ಇದೆ. ಆದ್ರೆ ಸದ್ಯ ಪಕ್ಷದಲ್ಲಿ ನಡೀತಂತ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಸಹಜವಾಗಿ ಕೃಷ್ಣ ಬೈರೇಗೌಡರಿಗೆ ಆ ಖಾತೆ ಹಂಚಿಕೆ ಮಾಡಲಾಗ್ತಿದೆ ಅನ್ನುವಂತ ಚರ್ಚೆ ಈಗ ಮುನ್ನೆಲೆಗೆ ಬಂದಿದೆ. ಸಹಜವಾಗಿ ಕೂಡ ಈಗ ನಾಯಕರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಕೂಡ ಚರ್ಚೆ ಮಾಡ್ತಿದ್ದಾರೆ. ಅಂದ್ರೆ
ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಈಗ ಕೃಷ್ಣ ಬೈರೇಗೌಡರು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ ಅಂತ ಹೇಳಲಾಗ್ತದೆ. ಆದ್ರೆ ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆಯಲ್ಲೇ ಮುಂದುವರಿಬೇಕು ಅನ್ನುವಂತ ಆಸಕ್ತಿ ಹೊಂದಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಅವರಿಗೆ ಈ ಬೆಂಗಳೂರು ಖಾತೆಯನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಕ್ಷದೊಳಗಡೆ ಒಂದಷ್ಟು ಕೂಡ ಬದಲಾವಣೆಗೆ ಪ್ರಯತ್ನಗಳು ನಡೀತಿದೆ ತೆರೆಮರೆಯಲ್ಲಿ ಅನ್ನುವಂತ ಮಾತುಗಳು ಕೇಳಿ ಬರ್ತಿದೆ. ಎಲ್ಲ ಒಂದು ಸಹಜವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತದ್ದು, ಈ ಹಿಂದೆ 2023ರಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ರಚನೆ ಸಂದರ್ಭದಲ್ಲಿ ಡಿಸಿಎಂ ಆಗಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಡಿ.ಕೆ. ಸಹೋದರರ ಡಿ.ಕೆ. ಸುರೇಶ್ ಇಬ್ರು ಕೂಡ ಖುದ್ದು ರಾಮಲಿಂಗಾರೆಡ್ಡಿ ಅವ್ರ ಮನೆಗೆ ತೆರಳುತ್ತಾರೆ. ಅಲ್ಲಿ ಒಂದು ವಚನವನ್ನ, ಒಂದು ಮಾತನ್ನ ರಾಮಲಿಂಗಾರೆಡ್ಡಿ ಅವರು ಕೊಡ್ತಾರೆ. ಅಂದ್ರೆ ಮುಂದೆ ಮತ್ತೆ ಅಧಿಕಾರ ಬದಲಾವಣೆ ಆಗುತ್ತೆ, ನಾನು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ನಿಮ್ಗೆ ಕೊಡ್ತೀನಿ, ಈಗ ನನಗೆ ಅವಕಾಶ ಕೊಡಿ, ನಾನು ಅದನ್ನ ಜವಾಬ್ದಾರಿ ವಹಿಸ್ಕೊಳ್ತೀನಿ ಅನ್ನುವಂತ ಮಾತು ಹೇಳ್ತಾರೆ. ಸಹಜವಾಗಿ ಕೂಡ ಆಗಿನ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯರು ರಾಮಲಿಂಗಾರೆಡ್ಡಿ ಅವರಿಗೆ ಹಿಡಿತಾ ಇದೆ ಬೆಂಗಳೂರು ಮೇಲೆ, ಹಾಗಾಗಿ ಅವರೇ ಆ ಖಾತೆ ನಿಭಾಯಿಸಲಿ ಅನ್ನುವಂತ ಮಾತನ್ನ ಸಲಹೆಯನ್ನ ಕೊಟ್ಟಿರ್ತಾರೆ. ಆದ್ರೆ ಅವ್ರನ್ನ ಡಿ.ಕೆ. ಸಹೋದರರು ನೇರವಾಗಿ ರಾಮಲಿಂಗಾರೆಡ್ಡಿ ಅವರ ಮನೆಗೆ ತೆರಳಿ ಅಲ್ಲಿ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ. ಮುಂದೆ ನಾವು ಬಿಟ್ಕೊಂಡು ಕೊಡ್ತೀವಿ, ಸೊ ಮುಂದೆ ಬದಲಾವಣೆ ಸಂದರ್ಭದಲ್ಲಿ ಅನ್ನುವಂಥ ವಾಗ್ದಾನವನ್ನು ಕೊಟ್ಟಿರ್ತಾರೆ. ಅದೇ ವಾಗ್ದಾನ ಈಗ ಮಾಡಬೇಕಾದಂತ ಅನಿವಾರ್ಯತೆ ಕೂಡ ಡಿ.ಕೆ. ಸಹೋದರರಿಗಿದೆ. ಇತ್ತೀಚೆಗಷ್ಟೇ ರಾಮಲಿಂಗಾರೆಡ್ಡಿ ಅವರು ಡಿ.ಕೆ. ಶಿವಕುಮಾರ್ ಅವ್ರನ್ನ ಅವ್ರ ನಿವಾಸದಲ್ಲಿ ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆ ನಿಮ್ಗೆ ಕೊಡ್ತೀವಿ, ಯಾಕಂದ್ರೆ ಕೊಟ್ಟ ಮಾತನ್ನ ನಾವು ಉಳಿಸ್ಕೊಳ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ರು ಅಂತ ಹೇಳಲಾಗ್ತಿದೆ. ಸೊ ಹಾಗಾಗಿ ಸಹಜವಾಗಿ ಈಗ ಆ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಹೋಗುತ್ತೆ ಅನ್ನುವಂತ ಸಂದರ್ಭದಲ್ಲಿ ಒಂದು ಕೃಷ್ಣ ಬೈರೇಗೌಡರೆ ಅವರಿಗೆ ಪವರ್ ಪಾಲಾಗುತ್ತೆ ಈ ಖಾತೆ ಅನ್ನುವಂತ ಚರ್ಚೆ ಆಗ್ತಿದೆ. ಸಹಜವಾಗಿ ಈ ಬೆಳವಣಿಗೆಯಿಂದ ರಾಮಲಿಂಗಾರೆಡ್ಡಿ ಅವರು ತೀವ್ರ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಪಕ್ಷದೊಳಗಿನ ಈ ವಿದ್ಯಮಾನಗಳಿಗೆ ಸಂಬಂಧಪಟ್ಟಿಗೆ ಒಂದಷ್ಟು ಅಂತರವನ್ನು ಕಾಯ್ದುಕೊಳ್ಳುವಂತ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಅಂದ್ರೆ ಬೆಂಗಳೂರು ಉಸ್ತುವಾರಿ ಏನು ಸಿಗದೇ ಇದ್ದಂತ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೂಡ ತೀವ್ರ ಅಸಮಾಧಾನಗೊಂಡಿದ್ದಾರೆ. ಆ ತರ ಸಿಗದೇ ಇದ್ದಂತ ಸಂದರ್ಭದಲ್ಲಿ ಪಕ್ಷದಿಂದ ಅಥವಾ ಪಕ್ಷ ಅನ್ನೋದಕ್ಕಿಂತಲೂ ಕೂಡ ಸರ್ಕಾರದ ಮಟ್ಟದಲ್ಲಿ ಯಾವುದೇ ಜವಾಬ್ದಾರಿ ತೆಗೆದುಕೊಳ್ಳೋದಕ್ಕೆ ಹಿಂದೇಟಾಗ್ತಾರೆ ಅಥವಾ ಯಾವುದೇ ಜವಾಬ್ದಾರಿ ತೆಗೆದುಕೊಳ್ಳೋದಿಲ್ಲ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ ಆಪ್ತರ ಜೊತೆ ಅಂತ ಹೇಳ್ತಿದ್ದಾರೆ. ಆದ್ರೆ ಬಲ್ಲ ಮೂಲಗಳ ಪ್ರಕಾರ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಖಾತೆ ಸಿಗದೇ ಇದ್ದಂತ ಸಂದರ್ಭದಲ್ಲಿ ಅವರು ಸಂಪೂರ್ಣವಾಗಿ ಅಂತರವನ್ನು ಕಾಯ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಜಿಬಿಎ ಚುನಾವಣೆ ಬೇರೆ ಎದುರಾಗ್ತಿದೆ. ಸೊ ಈ ಒಂದು ಸನ್ನಿವೇಶದಲ್ಲಿ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟ ಗೊಂದಲಗಳು ಸೃಷ್ಟಿಯಾಗಿದೆ. ಅದರಲ್ಲಿ ಪಕ್ಷಕ್ಕೆ ದೊಡ್ಡ ಮಟ್ಟದ ಹೊಡೆತ ಬಿಡುತ್ತೆ, ಮತ್ತೆ ಹಿನ್ನಡೆ ಕೂಡ ಆಗುತ್ತೆ. ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಬೆಂಗಳೂರು ಪ್ರತಿಷ್ಠೆಯಾಗಿ ಪರಿಣಮಿಸಿದೆ. ಬೆಂಗಳೂರು ಜಿಬಿಎ ಚುನಾವಣೆಯಲ್ಲಿ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಇದೆ. ಒಂದು ವೇಳೆ ಸೋತಿದ್ದೇ ಆಗಲಿ ಡಿ.ಕೆ. ಶಿವಕುಮಾರ್ ಅವರ ಇಮೇಜ್ಗೆ ಧಕ್ಕೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರನ್ನ ಗೆಲ್ಸ್ಕೊಳ್ಬೇಕಾಗುತ್ತೆ, ಉಳಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂತ ಕುತೂಹಲ ಇದೆ. ಸದ್ಯದ ಮಟ್ಟಿಗೆ ರಾಮಲಿಂಗಾರೆಡ್ಡಿ ಅವ್ರನ್ನ ಅವರಿಗೆ ಖಾತೆಯನ್ನು ಕೊಡುವಂತ ನಿಟ್ಟಿನಲ್ಲಿ ನಿರ್ಧಾರ ಕೈಗೊಳ್ತಾರ ಅಥವಾ ಮಾತಿಗೆ ತಪ್ತಾರ ಡಿ.ಕೆ. ಸಹೋದರ ಅನ್ನುವಂತ ಚರ್ಚೆಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ನವೀನ್, ಹರೀಶ್, ನೀವೇ ಸಾಕಷ್ಟು ವಿಚಾರಗಳನ್ನ ಈಗ ಉಲ್ಲೇಖ ಮಾಡಿದ್ರಿ. ಅವೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋದಾದ್ರೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಕಡೆಗೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವ ಅನಿವಾರ್ಯತೆ, ಮತ್ತೊಂದು ಕಡೆಗೆ ಮೊದಲ ಬಾರಿಗೆ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ ಬಳಿಕ ಅವರ ಎದುರಿಗೆ ಇರುವಂತಹ ಸವಾಲುಗಳು, ಜಿಬಿಎ ಚುನಾವಣೆ ಇರ್ಬೋದು, ಬೆಂಗಳೂರಿನ ಅಭಿವೃದ್ಧಿ ವಿಚಾರ ಇರ್ಬೋದು, ಆರ್ಥಿಕ ವ್ಯವಸ್ಥೆಯನ್ನು ಸರಿದೂಗಿಸುವ ವಿಚಾರ ಇರ್ಬೋದು, ಇದೆಲ್ಲವನ್ನು ಅಳೆದು ತೂಗಿ ಎಲ್ಲವನ್ನೂ ಹಾಕಿ ನೋಡಿ ಅದಾದ ನಂತರ ಇಬ್ಬರನ್ನು ಒಂದು ತಕ್ಕಡಿಗೆ ಹಾಕಿ ತೂಗಿದಂತಹ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಹಾಗೆ ಕೃಷ್ಣ ಬೈರೇಗೌಡರು ಇಬ್ಬರನ್ನು ಒಂದು ತಕ್ಕಡಿಗೆ ಹಾಕಿ ತೂಗಿದಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಯಾರ ಪರ ಒಲವನ್ನು ತೋರಿಸಬಹುದು ಅನ್ಸತ್ತೆ? ಇದರ ಬಗ್ಗೆ ವಿಶ್ಲೇಷಣೆ ಮಾಡೋದಾದ್ರೆ ಹರೀಶ್. ನವೀನ್, ಒಂದ್ ರೀತಿಯಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ ಅವರು ಇಕ್ಕಟ್ಟಿಗೆ ಸಿಲುಕಿದಂತೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ತನಗೆ ಒಂದ್ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕಾದಂತ, ಅಂದ್ರೆ ತಾನು ವಚನ ಕೊಟ್ಟಿರುವಂತನ್ನು ಉಳಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಸಹಜವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಮಾತನ್ನ ಕೊಟ್ಟಿದ್ದಾರಲ್ಲ, ಆ ಮಾತನ್ನು ಉಳಿಸ್ಕೊಳ್ಬೇಕಾದಂತ ಕೂಡ ಅನಿವಾರ್ಯತೆ ಎದುರಾಗಿದೆ. ಹಾಗಾದ್ರೆ ಒಂದು ಇಲ್ಲಿ ಕೃಷ್ಣ ಬೈರೇಗೌಡರಿಗೆ ಈ ಒಂದು ಖಾತೆಯನ್ನು ಕೊಡಬೇಕು, ಈ ಜವಾಬ್ದಾರಿ ಬೆಂಗಳೂರು ಜವಾಬ್ದಾರಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ಚರ್ಚೆ ಆಗ್ತಿದೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಒಂದು ಮಾತನ್ನು ಉಳಿಸ್ಕೊಳ್ಬೇಕಾರೋ ಅಥವಾ ಮಾತಿಗೆ ತಪ್ಪಿ ಅಥವಾ ಕೃಷ್ಣ ಬೈರೇಗೌಡರಿಗೆ ಆ ಖಾತೆಯನ್ನ ಕೊಡ್ತಾರೋ, ಸೊ ಹೀಗೆ ಹತ್ತು ರೀತಿಯಲ್ಲಿ ಚರ್ಚೆ ಆಗ್ತಿದೆ. ಒಂದಂತೂ ಸ್ಪಷ್ಟ ಆಗ್ತಿದೆ, ಈಗ ಜಿಬಿಎ ಚುನಾವಣೆಯನ್ನ ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಕೂಡ ಗಡುವನ್ನು ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಮತ್ತೆ ಕಾಲಾವಕಾಶವನ್ನು ವಿಸ್ತರಣೆ ಮಾಡೋದಿಲ್ಲ ಅನ್ನುವಂತ ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ರವಾನೆ ಮಾಡಿದೆ ರಾಜ್ಯ ಸರ್ಕಾರಕ್ಕೆ. ಈಗ ಬದಲಾದ ಸನ್ನಿವೇಶದಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಅವರು ಅದಕ್ಕಿಂತಲೂ ಕೂಡ ಉಪಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಜಿಬಿಎ ಅಥವಾ ಬೆಂಗಳೂರು ಉಸ್ತುವಾರಿಯನ್ನು ವಹಿಸಿಕೊಂಡಿದ್ರು. ಸೊ 5 ಪಾಲಿಕೆಗಳನ್ನಾಗಿ ಮಾಡಿದ್ದಾರೆ. ಅದೆಲ್ಲವೂ ಕೂಡ ಡಿ.ಕೆ. ಶಿವಕುಮಾರ್ ಅವರೇ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಸಿಎಂ ಆದ ಬಳಿಕ ಜಿಬಿಎ ಚುನಾವಣೆಯನ್ನು ಮೊದಲಿಗೆ ಎದುರಿಸಬೇಕಾಗಿರುವಂತದ್ದು ಡಿ.ಕೆ. ಹರೀಶ್, ಇಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ವೇಳೆ ಬೆಂಗಳೂರು ಉಸ್ತುವಾರಿ ಸಚಿವ ಸ್ಥಾನ ಸಿಗದೇ ಇದ್ರೆ, ಕೃಷ್ಣ ಬೈರೇಗೌಡರಿಗೆ ಹೋದ್ರೆ
ಅದರಿಂದ ಅವರು ಒಂದು ವೇಳೆ ಅಂತರವನ್ನು ಕಾಯ್ದುಕೊಂಡ್ರೆ ಅದು ಮುಂಬರುವ ದಿನಗಳಲ್ಲಿ ಬೆಂಗಳೂರಿನ ಅಭಿವೃದ್ಧಿಯ ಮೇಲಾಗಿರ್ಬೋದು, ಮುಂಬರುವ ಚುನಾವಣೆಗಳ ಮೇಲಾಗಿರ್ಬೋದು, ಕಾಂಗ್ರೆಸ್ ಪಕ್ಷದ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ. ಹಾಗೆ ಒಂದು ವೇಳೆ ಕೃಷ್ಣ ಬೈರೇಗೌಡರೇನಾದರೂ ಅಸಮಾಧಾನಗೊಂಡ್ರೆ ರಾಮಲಿಂಗಾರೆಡ್ಡಿ ಅವರಿಗೆ ಹೋಗಿ, ಆಗ ಅದರ ಪ್ರಭಾವ ಹೇಗಿರುತ್ತೆ, ಇಬ್ಬರ ಅಸಮಾಧಾನದ ಪರಿಣಾಮಗಳೇನಾಗಬಹುದು ಅಂತ. ಖಂಡಿತವಾಗಿ ನವೀನ್, ಈಗಾಗಲೇ ಕೂಡ ರಾಮಲಿಂಗಾರೆಡ್ಡಿ ಅವರು ಪಕ್ಷದೊಳಗಿನ ವಿದ್ಯಮಾನಗಳಿಂದ ತೀವ್ರ ಬೇಸರಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ನಿನ್ನೆ ಅಷ್ಟೇ ಕೂಡ ಸಚಿವರಾಗಿ ಸಂಪುಟ ದರ್ಜೆ ಸಚಿವರಾಗಿ ಕೂಡ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸಹಜವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರ ಆಪ್ತ ಬಳಗ ಕೂಡ ಇರುವಂತದ್ದು. ಸಹಜವಾಗಿ ಬೆಂಗಳೂರಿನ ಜನರು ಕೂಡ ಅದನ್ನ ನಿರೀಕ್ಷೆ ಮಾಡಿದಂತೆ ಕಾಣಿಸ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಮುಂಬರುವ ದಿನಗಳಲ್ಲಿ ಈಗ ಗೊಂದಲ ಎದುರಾಗಿದೆ, ಅದರಲ್ಲಿ ಜಿಬಿಎ ಚುನಾವಣೆ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ, ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಿದ್ವಿ. ಸೊ ಹಾಗಾಗಿ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸಿದ್ರು ಕೂಡ ಅವರು ಅಷ್ಟು ಸುಲಭವಾಗಿ ಒಪ್ಕೊಳ್ತಾರೆ ಈ ಬಾರಿ ಅನ್ನುವಂಥದ್ದು ಕೂಡ ಈಗ ಯಕ್ಷ ಪ್ರಶ್ನೆ ಆಗಿದೆ. ಈ ಹಿಂದೆ ಕೂಡ ಅವ್ರನ್ನ ಮನವೊಲಿಸುವಲ್ಲಿ ಡಿಕೆ ಸಹೋದರರು ಯಶಸ್ವಿಯಾಗಿದ್ರು. ಸೊ ಹಾಗಾಗಿ ಆ ಖಾತೆಯನ್ನು ಪಡ್ಕೊಂಡಿದ್ರು. ಆದ್ರೆ ಈಗ ಮಾತು ಕೊಟ್ಟಿದ್ದಾರೆ, ಆ ಮಾತಿನಂತೆ ಕೂಡ ಅವ್ರು ನಡ್ಕೊಳ್ತಾರೆ ಅನ್ನುವಂತ ನಿರೀಕ್ಷೆ, ಬಲವಾದ ವಿಶ್ವಾಸದಲ್ಲಿ ಈಗ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಒಂದು ವೇಳೆ ಅದು ಸಿಗದೇ ಇದ್ದಂತ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಸಂಪೂರ್ಣವಾಗಿ ಅಂತರವನ್ನ ಕಾಯ್ಕೊಳ್ತಾರೆ, ಮತ್ತೆ ಯಾವುದೇ ಖಾತೆಯ ಜವಾಬ್ದಾರಿನ ವಹಿಸಿಕೊಳ್ಳೋದಕ್ಕೆ ಹಿಂದೇಟಾಗ್ತಾರೆ ಅನ್ನುವಂತ ಮಾತುಗಳು ಕೂಡ ಈಗ ಬಲ್ಲ ಮೂಲಗಳಿಂದ ಗೊತ್ತಾಗ್ತಾ ಇದೆ. ಸೊ ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರದ್ದಾಗಿದೆ, ಮತ್ತು ಮಗದೊಂದ್ ಕಡೆ ಕೃಷ್ಣ ಬೈರೇಗೌಡರದ್ದು ಒಂದು ವಿಚಾರ ಆಗಿದೆ. ಸೊ ಯಾಕೆ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರಿಗೆ ಯಾಕೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ ಅನ್ನುವಂತ ಯಕ್ಷ ಪ್ರಶ್ನೆ ಇದೆ. ಯಾಕಂದ್ರೆ ಸಹಜವಾಗಿ ಅವರು ಕಂದಾಯ ಇಲಾಖೆಯಲ್ಲೇ ನಾನು ಮುಂದುವರಿತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಆದ್ರೆ ಕೆಲವೊಂದು ಹಿನ್ನೆಲೆಯಲ್ಲಿ, ಕಾರಣಗಳ ಹಿನ್ನೆಲೆಯಲ್ಲಿ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡ್ತಾರೆ, ಬೆಂಗಳೂರು ಉಸ್ತುವಾರಿ ಜವಾಬ್ದಾರಿ ಕೊಡ್ತಾರೆ ಅನ್ನುವಂತ ಚರ್ಚೆಗಳು ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ರಾಮಲಿಂಗಾರೆಡ್ಡಿ ಅವರ ನಡೆ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈಗಾಗಲೇ ತೀವ್ರ ಅಸಮಾಧಾನಗೊಂಡಿದ್ದಾರೆ. ಸೊ ಒಂದು ಡಿಕೆ ಸಹೋದರರು ಸೊ ಸಹಜವಾಗಿ ಅದನ್ನ ಖಾತೆಯನ್ನು ಕೊಡಿಸ್ತೀವಿ ನಿಮ್ಗೆ ಅನ್ನುವಂತ ಜವಾಬ್ದಾರಿ ಮಾತನ್ನು ಕೊಟ್ಟಿದ್ದಾರೆ. ಈ ಮಾತಿನ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ನಿರೀಕ್ಷೆಯಲ್ಲಿ ಇದ್ದಂತ ರಾಮಲಿಂಗಾರೆಡ್ಡಿ ಅವರಿಗೆ ಅದು ಭರವಸೆಯಾಗಿ ಉಳಿಯುತ್ತೋ ಅಥವಾ ಸುಳ್ಳಾಗುತ್ತೋ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನವೀನ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.